ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 5 ತಿಂಗಳಿಂದ ಈ ಧ್ವಜಸ್ತಂಭದ ವಿವಾದ ಕೆರಗೋಡು ನಡೀತಾ ಇದೆ. ನಿಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ಆದರೆ ಸರ್ ನಾವು ಹನುಮಂತ ಧ್ವಜನ ಮಾಡಿದ್ವು, ಅದನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ರಿಮೂವ್ ಮಾಡಿ ರಾಷ್ಟ್ರ ಧ್ವಜನ ಹಾಕಿದರು ಸರ್. ಅದು ಶಿಥಿಲಗೊಂಡು ಹೊರದೋಗಿತ್ತು. ಅದು ನಾವು ಸಾರ್ವಜನಿಕರೆಲ್ಲ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ವಿ. ಅದನ್ನು ಮನಗೊಂಡು ಈಗ ಏಕಾಏಕಿ ಬಂದು ಕಾಟಾಚಾರಕ್ಕೆ ಅಂತ ನೋಡಿ, ಕಾಟಾಚಾರಕ್ಕೆ ಬಂದು ಈ ಚಿಕ್ಕ ಧ್ವಜ ಅದನ್ನು ರಾಷ್ಟ್ರ ಧ್ವಜವನ್ನು ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಇದು ಯಾರಿಗೂ ಕಾಣೋದಿಲ್ಲ. ಇದು ಏನೋ ಕಣ್ಣು ಹುಚ್ಚ ಕೆಲಸ ಅಂತೇಳಿ ಮಾಡ್ರೆ. ಇದು 108 ಅಡಿ ಕಂಬ ಇದೆ, ಅದಕ್ಕೆ ತಕ್ಕನಾಗೆ ಅಂತ ರಾಷ್ಟ್ರ ಧ್ವಜನ ಹಾಕ್ತಾರೆ. ನಮ್ಮದು ಅಭ್ಯಂತರ ಇಲ್ಲ, ಸಾರ್ವಜನಿಕರ ಅಭ್ಯಂತರ ಇಲ್ಲ, ಏನೂ ಇಲ್ಲ. ಅದು ಕಾನೂನು ಹೋರಾಟ ಇದೆ. ನಾವು ಧ್ವಜ ಕಂಬದ ಮೇಲೆ ಹನುಮಂತ ಧ್ವಜ ಆರ್ತೀವೋ ರಾಷ್ಟ್ರ ಧ್ವಜ ಆರ್ತೀವೋ ಅದು ಕಾನೂನು ತೀರ್ಮಾನ ಮಾಡುತ್ತೆ. ಆದರೆ ಉದ್ದೇಶಪೂರ್ವಕವಾಗಿ ಈ ತಾಲೂಕು ಆಡಳಿತ ಈ ಶಾಸಕರ ಕೈಗೊಂಬೆಯಾಗಿ ಈ ನಾಟಕ ಆಡ್ತಾಯಿದ್ದಾರೆ ಸರ್. ಇದು ಖಂಡನೀಯ. ಕೃಷ್ಣ ಕಲ್ಮಟ್ಟಿ ದುಡಿ ಸರ್, ಒಟ್ಟಾರೆ ಜಿಲ್ಲಾಡಳಿತ ಹನುಮಾನ್ ಧ್ವಜದ ವಿಚಾರದಲ್ಲಿ ಯಾರು ಭಾಗಿಯಾಗಿದ್ರು ಅವ್ರ ಮೇಲೆ ಕೇಸ್ ಹಾಕುವ ವಿಚಾರ ತಲ್ಲೀನರಾಗಿದ್ದರೆ ಹೊರತು ಕಳೆದ 2.5-3 ತಿಂಗಳಿಂದ ಸರ್ ರಾಷ್ಟ್ರಧ್ವಜ ಡ್ಯಾಮೇಜ್ ಆಗಿತ್ತು. ಪೊಲೀಸ್ ಅಧಿಕಾರಿಗಳು ರಾಷ್ಟ್ರಧ್ವಜದ ಕೆಳಗಡೆನೇ ಇದ್ದಾರೆ ಪಕ್ಕದಲ್ಲೇ. ಅದನ್ನು ನೋಡಿ ಜಿಲ್ಲಾಡಳಿತಕ್ಕೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ರಿಮೂವ್ ಮಾಡುವಂಥ ಕೆಲಸ ಮಾಡಲಿಲ್ಲ. ನಾಗರಿಕರು ನೋಡಿ ಒತ್ತಾಯ ಮಾಡಿದ್ಮೇಲೆ ಇವತ್ತು ಅಸಿಸ್ಟೆಂಟ್ ಡಿ ಸಿ ಅವರು ಬಂದು ಕೆಲಸ ಮಾಡಿದ್ದಾರೆ. ಏನು ಅಂತಂದರೆ ನಾನು ಹೇಳ್ತಾ ಇರೋದು, ಜಿಲ್ಲಾಡಳಿತಕ್ಕೆ ಎಲ್ಲೋ ಒಂದು ಕಡೆ ಈ ಭಾಗದ ಜನರ ಭಾವನೆಗಳಿಗೆ ಧಕ್ಕೆ ತರಬೇಕು, ಕೇಸ್ ಹಾಕಿಸ್ಬೇಕು ಅನ್ನೋ ಕೆಲಸದಲ್ಲಿ ತಲ್ಲೀನರಾಗಿರೋ ಹೊರತು ರಾಷ್ಟ್ರದ್ರೋಹ ಮಾಡಿರೋದು ಇವರು. ಕಳೆದ 2 ತಿಂಗಳಿಂದ ಹರಿದೋಗಿರೋ ರಾಷ್ಟ್ರಧ್ವಜ ಆರ್ತಲ್ಲ ಸರ್, ಅದಕ್ಕೆ ಹೊಣೆ ಯಾರಿಗೆ ಇವ್ರು ಜವಾಬ್ದಾರಿ ಕೊಟ್ಟಿದ್ರು? ಜವಾಬ್ದಾರಿ ಕೊಟ್ಟು ನೆಟ್ಟಿನೇರಕ್ಕೆ ಅದನ್ನು ಮೇಂಟೈನ್ ಮಾಡಿ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತಂದಮೇಲೆ ಇವರು ರಾಷ್ಟ್ರಧ್ವಜನ ಈ ಜಾಗದಲ್ಲಿ ಆರಿಸುವಂಥ ಔದಾರ್ಯತಾನೆ ಏನಿತ್ತು? ನಾನು ಹೇಳ್ತಾರೆ ಸರ್, ನಾವು ರಾಷ್ಟ್ರಧ್ವಜ ವಿರೋಧಿಗಳಲ್ಲ. ಹಾಗಂತ ಇವ್ರು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದಮೇಲೆ ಇವ್ರಿಗೆ ಜಿಲ್ಲಾಡಳಿತಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ರಾಷ್ಟ್ರಧ್ವಜದ ಹೆಸರು ಹೇಳ್ಕೊಂಡು ಸರ್ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರಲ್ಲ 2 ತಿಂಗಳಿಂದ. ಅದಕ್ಕೇನು ಡಿ ಸಿ ಅವ್ರ ಹೊಣೆ, ಇದಕ್ಕೆ ಜಿಲ್ಲಾಡಳಿತ ಹೊಣೆ, ಒಟ್ಟಾರೆ ತಹಸೀಲ್ದಾರ್ ಹೊಣೆ, ಉಸ್ತುವಾರಿ ಸಚಿವರು ಹೊಣೆ, ಲೆಜಿಸ್ಲೇಟರ್ಗಳ ಹೊಣೆ. 5 ತಿಂಗಳಿಂದ ಈ ಧ್ವಜಸ್ತಂಭದ ವಿವಾದ ಕೆರಗೋಡು ನಡೀತಾ ಇದೆ. ನಿಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತು. ಆದರೆ ಸರ್ ನಾವು ಹನುಮಂತ ಧ್ವಜನ ಮಾಡಿದ್ವು, ಅದನ್ನು ಜಿಲ್ಲಾಡಳಿತ ತಾಲೂಕು ಆಡಳಿತ ರಿಮೂವ್ ಮಾಡಿ ರಾಷ್ಟ್ರ ಧ್ವಜನ ಹಾಕಿದರು ಸರ್. ಅದು ಶಿಥಿಲಗೊಂಡು ಹೊರದೋಗಿತ್ತು. ಅದು ನಾವು ಸಾರ್ವಜನಿಕರೆಲ್ಲ ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ಮನವಿ ಕೊಟ್ವಿ. ಅದನ್ನು ಮನಗೊಂಡು ಈಗ ಏಕಾಏಕಿ ಬಂದು ಕಾಟಾಚಾರಕ್ಕೆ ಅಂತ ನೋಡಿ, ಕಾಟಾಚಾರಕ್ಕೆ ಬಂದು ಈ ಚಿಕ್ಕ ಧ್ವಜ ಅದನ್ನು ರಾಷ್ಟ್ರ ಧ್ವಜವನ್ನು ಹಾಕ್ಬಿಟ್ಟು ಹೋಗಿದ್ದಾರೆ ನೋಡಿ. ಇದು ಯಾರಿಗೂ ಕಾಣೋದಿಲ್ಲ. ಇದು ಏನೋ ಕಣ್ಣು ಹುಚ್ಚ ಕೆಲಸ ಅಂತೇಳಿ ಮಾಡ್ರೆ. ಇದು 108 ಅಡಿ ಕಂಬ ಇದೆ, ಅದಕ್ಕೆ ತಕ್ಕನಾಗೆ ಅಂತ ರಾಷ್ಟ್ರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಜನ ಹಾಕ್ತಾರೆ. ನಮ್ಮದು ಅಭ್ಯಂತರ ಇಲ್ಲ, ಸಾರ್ವಜನಿಕರ ಅಭ್ಯಂತರ ಇಲ್ಲ, ಏನೂ ಇಲ್ಲ. ಅದು ಕಾನೂನು ಹೋರಾಟ ಇದೆ. ನಾವು ಧ್ವಜ ಕಂಬದ ಮೇಲೆ ಹನುಮಂತ ಧ್ವಜ ಆರ್ತೀವೋ ರಾಷ್ಟ್ರ ಧ್ವಜ ಆರ್ತೀವೋ ಅದು ಕಾನೂನು ತೀರ್ಮಾನ ಮಾಡುತ್ತೆ. ಆದರೆ ಉದ್ದೇಶಪೂರ್ವಕವಾಗಿ ಈ ತಾಲೂಕು ಆಡಳಿತ ಈ ಶಾಸಕರ ಕೈಗೊಂಬೆಯಾಗಿ ಈ ನಾಟಕ ಆಡ್ತಾಯಿದ್ದಾರೆ ಸರ್. ಇದು ಖಂಡನೀಯ. ಕೃಷ್ಣ ಕಲ್ಮಟ್ಟಿ ದುಡಿ ಸರ್, ಒಟ್ಟಾರೆ ಜಿಲ್ಲಾಡಳಿತ ಹನುಮಾನ್ ಧ್ವಜದ ವಿಚಾರದಲ್ಲಿ ಯಾರು ಭಾಗಿಯಾಗಿದ್ರು ಅವ್ರ ಮೇಲೆ ಕೇಸ್ ಹಾಕುವ ವಿಚಾರ ತಲ್ಲೀನರಾಗಿದ್ದರೆ ಹೊರತು ಕಳೆದ 2.5-3 ತಿಂಗಳಿಂದ ಸರ್ ರಾಷ್ಟ್ರಧ್ವಜ ಡ್ಯಾಮೇಜ್ ಆಗಿತ್ತು. ಪೊಲೀಸ್ ಅಧಿಕಾರಿಗಳು ರಾಷ್ಟ್ರಧ್ವಜದ ಕೆಳಗಡೆನೇ ಇದ್ದಾರೆ ಪಕ್ಕದಲ್ಲೇ. ಅದನ್ನು ನೋಡಿ ಜಿಲ್ಲಾಡಳಿತಕ್ಕೆ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ರಿಮೂವ್ ಮಾಡುವಂಥ ಕೆಲಸ ಮಾಡಲಿಲ್ಲ. ನಾಗರಿಕರು ನೋಡಿ ಒತ್ತಾಯ ಮಾಡಿದ್ಮೇಲೆ ಇವತ್ತು ಅಸಿಸ್ಟೆಂಟ್ ಡಿ ಸಿ ಅವರು ಬಂದು ಕೆಲಸ ಮಾಡಿದ್ದಾರೆ. ಏನು ಅಂತಂದರೆ ನಾನು ಹೇಳ್ತಾ ಇರೋದು, ಜಿಲ್ಲಾಡಳಿತಕ್ಕೆ ಎಲ್ಲೋ ಒಂದು ಕಡೆ ಈ ಭಾಗದ ಜನರ ಭಾವನೆಗಳಿಗೆ ಧಕ್ಕೆ ತರಬೇಕು, ಕೇಸ್ ಹಾಕಿಸ್ಬೇಕು ಅನ್ನೋ ಕೆಲಸದಲ್ಲಿ ತಲ್ಲೀನರಾಗಿರೋ ಹೊರತು ರಾಷ್ಟ್ರದ್ರೋಹ ಮಾಡಿರೋದು ಇವರು. ಕಳೆದ 2 ತಿಂಗಳಿಂದ ಹರಿದೋಗಿರೋ ರಾಷ್ಟ್ರಧ್ವಜ ಆರ್ತಲ್ಲ ಸರ್, ಅದಕ್ಕೆ ಹೊಣೆ ಯಾರಿಗೆ ಇವ್ರು ಜವಾಬ್ದಾರಿ ಕೊಟ್ಟಿದ್ರು? ಜವಾಬ್ದಾರಿ ಕೊಟ್ಟು ನೆಟ್ಟಿನೇರಕ್ಕೆ ಅದನ್ನು ಮೇಂಟೈನ್ ಮಾಡಿ ಉಳಿಸ್ಕೊಳ್ಳೋಕ್ಕಾಗಲ್ಲ ಅಂತಂದಮೇಲೆ ಇವರು ರಾಷ್ಟ್ರಧ್ವಜನ ಈ ಜಾಗದಲ್ಲಿ ಆರಿಸುವಂಥ ಔದಾರ್ಯತಾನೆ ಏನಿತ್ತು? ನಾನು ಹೇಳ್ತಾರೆ ಸರ್, ನಾವು ರಾಷ್ಟ್ರಧ್ವಜ ವಿರೋಧಿಗಳಲ್ಲ. ಹಾಗಂತ ಇವ್ರು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತಂದಮೇಲೆ ಇವ್ರಿಗೆ ಜಿಲ್ಲಾಡಳಿತಕ್ಕೆ ಯೋಗ್ಯತೆ ಇಲ್ಲ ಅಂತಂದಮೇಲೆ ರಾಷ್ಟ್ರಧ್ವಜದ ಹೆಸರು ಹೇಳ್ಕೊಂಡು ಸರ್ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ್ರಲ್ಲ 2 ತಿಂಗಳಿಂದ. ಅದಕ್ಕೇನು ಡಿ ಸಿ ಅವ್ರ ಹೊಣೆ, ಇದಕ್ಕೆ ಜಿಲ್ಲಾಡಳಿತ ಹೊಣೆ, ಒಟ್ಟಾರೆ ತಹಸೀಲ್ದಾರ್ ಹೊಣೆ, ಉಸ್ತುವಾರಿ ಸಚಿವರು ಹೊಣೆ, ಲೆಜಿಸ್ಲೇಟರ್ಗಳ ಹೊಣೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.